ಆತ್ಮೀಯರೇ, ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕಾಗಿ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡ್ಕೋಬೇಕು, ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ssp.postmatric.karnataka.gov.in SSP ಮೊದಲೇ ವೆಬ್ ಲಿಂಕ್ ಕ್ಲಿಕ್ ಮಾಡಬೇಕು. ನಂತರ ಬರ್ತಕ್ಕಂಥ ಸ್ಕ್ರೀನಲ್ಲಿ ನೋಡ್ಬೋದು, ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆ. ಇಲ್ಲಿಯವರೆಗೂ ಎಸ್ ಎಸ್ ಪಿ ತಂತ್ರಾಂಶದಲ್ಲಿ ಖಾತೆ ಸೃಜಿಸದಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಖಾತೆ ಸೃಜಿಸಬೇಕು ಅಂತಕ್ಕಂಥ ಇದೊಂದು ಎಲ್ಲೋ ಕಲರ್ ಲಿಂಕ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಖಾತೆಯನ್ನು ಸೃಜಿಸಿ ಕ್ರಿಯೇಟ್ ಅಕೌಂಟ್ ಸ್ಕ್ರೀನ್ ಬರ್ತದೆ. ಇಲ್ಲಿ ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರಲ್ಲಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಫಿಲ್ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮಗೆ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತಕ್ಕಂಥ ಸ್ಕ್ರೀನ್ ಬರ್ತದೆ. ಇದರಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಪರ್ಪಸ್ ಇದೆ. ನೇಮ್ ಆಸ್ ಪರ್ ಆಧಾರ್ನಲ್ಲಿ ವಿದ್ಯಾರ್ಥಿಯ ಆಧಾರ್ನಲ್ಲಿರುವಂಥ ಹೆಸರು ಕೊಡಬೇಕು. ಆಧಾರ್ ಸಂಖ್ಯೆಯಲ್ಲಿ ಆಧಾರ್ ಸಂಖ್ಯೆ ಕೊಟ್ಟು ಸ್ಕ್ವೇರ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ ಸಬ್ಮಿಟ್ ಸಲ್ಲಿಸಿ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಪ್ರಾಸೆಸಿಂಗ್ ಅಂತ ಬರ್ತದೆ. ಸಂಪರ್ಕದ ವಿವರಗಳು ಸ್ಕ್ರೀನ್ ಬರ್ತದೆ. ಜೆಂಡರ್ನಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಇಮೇಲ್ ಅಡ್ರೆಸ್ ಮ್ಯಾಂಡೇಟ್ರಿ ಇಲ್ಲ. ಎಂಟರ್ ಯುವರ್ ಮೊಬೈಲ್ ನಂಬರ್ನಲ್ಲಿ ವಿದ್ಯಾರ್ಥಿ ಮೊಬೈಲ್ ನಂಬರ್ ಕೊಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ಒ ಟಿ ಪಿ ಅಂತ ಬರ್ತದೆ. ಮೊಬೈಲ್ಗೆ ಬಂದಿರೋ ಒ ಟಿ ಪಿ ಫಿಲ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಕೇಳ್ತದೆ. ಇಲ್ಲಿ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡ್ಕೋಬೇಕು. ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ನ್ಯೂ ಪಾಸ್ವರ್ಡ್ನಲ್ಲಿ ಟೈಪ್ ಮಾಡಿರೋದನ್ನೇ ಸೇಮ್ ಟು ಸೇಮ್ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಕೊಡಬೇಕು. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಪಾಸ್ವರ್ಡು ಫಾರ್ ಎಕ್ಸಾಂಪಲ್ ಆಗಿ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಈ ರೀತಿ ಇರಬೇಕಾಗ್ತದೆ. ಧನ್ಯವಾದಗಳು. ನಿಮ್ಮ ಖಾತೆಯನ್ನು ಎಸ್ ಎಸ್ ಪಿಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ. ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ರವಾನಿಸಲಾಗಿದೆ. ಈ ವಿವರಗಳನ್ನು ಉಪಯೋಗಿಸಿಕೊಂಡು ಎಸ್ ಎಸ್ ಪಿಗೆ ಲಾಗಿನ್ ಆಗಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಅಂತಕ್ಕಂಥ ಒಂದು ಸ್ಕ್ರೀನ್ ಬರ್ತದೆ. ಈಗ ಅಕೌಂಟ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಈ ಸ್ಕ್ರೀನ್ ಬಿಟ್ಟು ಮತ್ತೆ ಎಸ್ ಎಸ್ ಪಿ ಮೊದಲನೇ ಸ್ಕ್ರೀನ್ಗೆ ಬರಬೇಕಾಗ್ತದೆ. ಮತ್ತು ನಾವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಮೊಬೈಲಿಗೆ ಎಸ್ ಎಸ್ ಪಿ ಐ ಡಿಯನ್ನು ಕಳಿಸಿರ್ತಾರೆ, ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆಯನ್ನು. ಸೊ ಆ ನೋಂದಣಿ ಸಂಖ್ಯೆಯನ್ನು ಹಾಕಿ ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡನ್ನು ಫಿಲ್ ಮಾಡಿ ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗ್ತದೆ. ಇಲ್ಲಿ ಸ್ಟೂಡೆಂಟ್ ಲಾಗಿನಲ್ಲಿ ವಿದ್ಯಾರ್ಥಿಯ ಲಾಗಿನ್ಗಳಲ್ಲಿ ಇಲ್ಲಿ ನಾವು ವಿದ್ಯಾರ್ಥಿಯ ಎಸ್ ಎಸ್ ಪಿ ಐ ಡಿಯನ್ನು ಕೊಟ್ಟಿದ್ದೇವೆ. ಪಾಸ್ವರ್ಡ್ ಸ್ಥಳದಲ್ಲಿ ನಾವು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಸೃಜನೆ ಮಾಡಿಕೊಂಡ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥ ಪಾಸ್ವರ್ಡನ್ನು ಕೊಟ್ಟು ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟು ಸ್ಟೂಡೆಂಟ್ ಲಾಗಿನ್ ಕ್ಲಿಕ್ ಮಾಡಬೇಕು. ಲಾಗಿನ್ ಆದಮೇಲೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಟು ದ ಸ್ಟೂಡೆಂಟ್ಸ್ ಆರ್ ಅಪ್ಲಿಕೆಂಟ್ಸ್ ಅಂತ ಸೂಚನೆಗಳ ಒಂದು ಪಾಪ್ ಪೇಜ್ ಬರ್ತದೆ. ಇಂಟರ್ ಮೇಲೆ ಕ್ಲಿಕ್ ಮಾಡಬೇಕು. ಸೂಚನೆಗಳೆಲ್ಲ ಕ್ಲೋಸ್ ಆಗ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಎಂಟರ್ ಆಲ್ ಡೀಟೇಲ್ಸ್ ಇನ್ ಈಚ್ ಸ್ಟೆಪ್ ಅಂತಕ್ಕಂಥ ಒಂದು ಸ್ಟೆಪ್ 1, ಸ್ಟೆಪ್ 2 ಮತ್ತು ಸ್ಟೆಪ್ 3 ಅಂತ ಇದೆ. ಈ ಪಕ್ಕದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ನೋಡಬಹುದಾಗಿರುತ್ತದೆ. ಮತ್ತು ಈಗ ನಾವು ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಸ್ಟೆಪ್ 1ನಲ್ಲಿ ಸ್ಟಡಿ ಕ್ಯಾಸ್ಟ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಅಪ್ಲೈ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು, ಅರ್ಜಿ ಸಲ್ಲಿಸುವ ಮೊದಲು ಈ KYC ಪೂರ್ಣಗೊಳಿಸುವುದು ಕಡ್ಡಾಯ. ಈ KYC ಪ್ರಕ್ರಿಯೆ ಪೂರ್ಣಗೊಳಿಸಿ ಮತ್ತು ಅರ್ಜಿ ಸಲ್ಲಿಸಲು ಮುಂದುವರಿಯಿರಿ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಈ KYC ಸ್ಕ್ರೀನ್ ಬರ್ತದೆ. ಇಲ್ಲಿ ಕ್ಲಿಕ್ ಫಾರ್ ಈ KYC ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಈ KYC ಸರ್ವಿಸ್ ಅಂತ ಸ್ಕ್ರೀನ್ ಬರ್ತದೆ. ಇಲ್ಲಿ ಡಿಪಾರ್ಟ್ಮೆಂಟು ಪರ್ಪಸ್ ಅಂತ ಇದೆ ಮತ್ತು ಆಧಾರ್ ನಂಬರಲ್ಲಿ ವಿದ್ಯಾರ್ಥಿ ಆಧಾರ್ ಸಂಖ್ಯೆ ಕೊಡಬೇಕು. ನೆಕ್ಸ್ಟ್ ಸ್ಕ್ವೇರ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಬೇಕು. ಕೆಳಗಡೆ ಚೂಸ್ ಮೋಡ್ ಆಫ್ ಅಥೆಂಟಿಕೇಷನ್ನಲ್ಲಿ ಒ ಟಿ ಪಿ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಜನರೇಟ್ ಒ ಟಿ ಪಿ ಆಪ್ಷನ್ ಬರ್ತದೆ, ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಒ ಟಿ ಪಿಯನ್ನು SMS ಮೂಲಕ ಕಳುಹಿಸಲಾಗಿದೆ ಅಂತ ಬರ್ತದೆ. ಆಧಾರ್ ಸಂಖ್ಯೆಗೆ ಲಿಂಕ್ ಇರತಕ್ಕಂತಹ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗಿರ್ತದೆ. ಸೊ ಬಂದಂಥ ಒ ಟಿ ಪಿಯನ್ನು ಎಂಟರ್ ಒ ಟಿ ಪಿ ಬಾಕ್ಸ್ನಲ್ಲಿ ಕೊಟ್ಟು ಸಲ್ಲಿಸಿ ಕೊಡಬೇಕು. ನಂತರ ಒಂದು ಪಾಪ್ ಪೇಜ್ ಬರ್ತದೆ, ಮತ್ತು ಈ KYC ಮಾಡಿಸಿ ಅಂತ. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಫೋಟೋ ಬಂದಿರ್ತದೆ, ಮಗುವಿನ ಫೋಟೋ. ಸೊ ನಾವು ಅಪ್ಲೈ ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿ ಫೋಟೋ ಇವರೇನಾ ಅಂತ ಓಕೆ ಮಾಡಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಇದೆ. ಸ್ಕ್ವೇರ್ ಬಾಕ್ಸ್ ಇದೆ, ಟಚ್ ಮಾಡಿದಾಗ ಬ್ಲೂ ಕಲರ್ನಲ್ಲಿ ರೆಡ್ ಮಾರ್ಕ್ ಬರ್ತದೆ ಮತ್ತು ಇಲ್ಲಿ ಲೋಡಿಂಗ್ ತಗೋತಾ ಇದೆ.
ಕೆಳಗಡೆ ಸೇವ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಬಟನ್ ಕ್ಲಿಕ್ ಮಾಡಬೇಕು. ಸ್ಟೆಪ್ 1 ಬರ್ತದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗ್ತದೆ. ಮೊದಲಿಗೆ ಸ್ಟೆಪ್ 1ನಲ್ಲಿ SATS ಅಕಾಡೆಮಿಕ್ ಡೀಟೇಲ್ಸ್ ಶೈಕ್ಷಣಿಕ ವಿವರಗಳು ಅಂತ ಇದೆ. SATS ಐಡಿಯಲ್ಲಿ ವಿದ್ಯಾರ್ಥಿ 9 ಅಂಕಿ STS ನಂಬರ್ ಕೊಟ್ಟು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು. ಪಾಪ್ ಪೇಜ್ ಬರ್ತದೆ. ಇದರಲ್ಲಿ ನೇಮ್ ಆ್ಯಸ್ ಇನ್ ಆಧಾರ್, ನೇಮ್ ಆ್ಯಸ್ ಇನ್ SATS ಎರಡು ತಾಳೆ ಆಗ್ತಾ ಇದೆಯಾ ಅಂತ ಇದೆ, ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ನಾವು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬೇಕಾದ್ರೆ SATSನಲ್ಲಿ, ಆಧಾರ್ ಕಾರ್ಡ್ನಲ್ಲಿ ಮತ್ತು ಇನ್ಕಮ್ ಕಾಸ್ಟ್ ಈ ಮೂರರಲ್ಲಿಯೂ ವಿದ್ಯಾರ್ಥಿ ಹೆಸರು ಸೇಮ್ ಟು ಸೇಮ್ ಇರಬೇಕು. ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬರುವುದಿಲ್ಲ. ನೆಕ್ಸ್ಟ್ ಈಗ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದಾಗ SATSನಿಂದ ವಿದ್ಯಾರ್ಥಿ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಹೆಚ್ಚಾಗಿರ್ತದೆ. ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆಯೇ ಅಂತ ಕೇಳ್ತಾರೆ. ಎಸ್ ಸ್ಕ್ವೇರ್ ಬಾಕ್ಸ್ ಕ್ಲಿಕ್ ಮಾಡಿದಾಗ ಲೋಡಿಂಗ್ ಆಗಿ ಸೇವ್ ಆ್ಯಂಡ್ ಪ್ರೊಸೀಡ್ ಕೇಳ್ತದೆ, ಕ್ಲಿಕ್ ಮಾಡಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಪೋಷಕರ ಅನೈರ್ಮಲ್ಯ ವೃತ್ತಿಯ ವಿವರ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ಅಕ್ಯುಪೇಷನಲ್ಲಿ ಅಕ್ಯುಪೇಷನ್ ನೈರ್ಮಲ್ಯಕ್ಕೆ ಸಂಬಂಧಿಸಿದಂಥ ವಿವರವನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಬೇಕು. ಡೇಟಾ ಪೇರೆಂಟ್ ಅಕ್ಯುಪೇಷನ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಜಾತಿ ಆದಾಯದ ವಿವರಗಳು ಅಂತ ಇದೆಯೇ, ನಿಮ್ಮ ಬಳಿ ಜಾತಿ ಆದಾಯ ಪ್ರಮಾಣಪತ್ರ ಇದೆ ಅಂತ ಕೇಳ್ತದೆ. SRD ಬಟನ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪ್ರಮಾಣಪತ್ರದ ವಿವರಗಳನ್ನು ನಮೂದಿಸಿ. ಇಲ್ಲಿ ಅದಕ್ಕೂ ಮುಂಚೆ ಧರ್ಮ ಇದೆ, ಸೆಲೆಕ್ಟ್ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಧರ್ಮವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಅಂತ ಇದೆ. ಇಲ್ಲಿ 15 ಅಂಕಿಯ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೊಡಬೇಕು. ಕಾಸ್ಟ್ ಸರ್ಟಿಫಿಕೇಟ್ ನಂಬರು ಪ್ರಿಫಿಕ್ಸ್ ವಿತ್ RD ಅಂದರೆ ಅದು RD ಅಕ್ಷರಗಳಿಂದ ಪ್ರಾರಂಭವಾಗ್ತದೆ. ನೆಕ್ಸ್ಟ್ 15 ಅಂಕಿಯ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಫಿಲ್ ಮಾಡಬೇಕು. ಇನ್ಕಮ್ ಸರ್ಟಿಫಿಕೇಟು RD ಪ್ರಿಫಿಕ್ಸ್ ಅಕ್ಷರಗಳಿಂದ ಪ್ರಾರಂಭ ಆಗ್ತದೆ. ಎರಡನ್ನು ಕೊಟ್ಟ ಮೇಲೆ ಚೆಕ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ನಾವು ಫಿಲ್ ಮಾಡಿರ್ತಕ್ಕಂಥ ಡೀಟೇಲ್ಸ್ನಿಂದ ಈ ಒಂದು ಕಂದಾಯ ಇಲಾಖೆ ಇಲ್ಲಿ ಕಂದಾಯ ಇಲಾಖೆಯವರು ಇಸ್ಯೂ ಮಾಡಿರ್ತಕ್ಕಂತಹ ಈ ಆದಾಯ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರಕ್ಕೆ ಸಂಬಂಧಿಸಿದಂಥ ಡೀಟೇಲ್ಸ್ಗಳೆಲ್ಲ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದ್ದರೆ ಎಸ್ ಸ್ಕ್ವೇರ್ ಬಾಕ್ಸ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸೇವ್ ಪ್ರೊಸೀಡ್ ಕೊಡಬೇಕು. ನೆಕ್ಸ್ಟ್ ನಿಮ್ಮ ಹೆಸರು, ಆಧಾರ್, ಇನ್ಕಮ್ ಕಾಸ್ಟ್ ಈ ಮೂರರಲ್ಲಿಯೂ ತಾಳೆ ಆಗ್ತಾ ಇದೆಯೇ ಅಂತಕ್ಕಂಥ ಪಾಪ್ ಪೇಜ್ ಬರ್ತದೆ. ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ವಿಕಲಚೇತನ ವಿವರಗಳು ಅಂತ ಇದೆ. ವಿಕಲಚೇತನರೇ ಡಿಸ್ಯಾಬಿಲಿಟಿ ಪರ್ಸನ್ ವಿತ್ ಡಿಸ್ಯಾಬಿಲಿಟಿ ಸಂಬಂಧಿಸಿದಂತೆ ವಿಕಲಚೇತನರಾಗಿದ್ದು ಎಸ್ ಕೊಡಬೇಕು. ಇಲ್ಲ ಅಂದರೆ ಇಲ್ಲ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೇವ್ ಪ್ರೊಸೀಡ್ ಕೊಡಬೇಕು. ಡೇಟಾ ಡಿಸೇಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಇದೆ. ನೇಮ್ ಅದಾಗಿ ತೆಗೆದುಕೊಂಡಿರುತ್ತದೆ, ಜೆಂಡರು ಮತ್ತು ಮೊಬೈಲ್ ನಂಬರ್ ತೆಗೆದುಕೊಂಡಿದೆ. ಇನ್ನು ಇಮೇಲ್ ಅಡ್ರೆಸ್ಸು ಮ್ಯಾಂಡೇಟ್ರಿ ಇರಲ್ಲ. ಹೋಮ್ ಡಿಸ್ಟ್ರಿಕ್ಕಲ್ಲಿ ಡ್ರಾಪ್ ಡೌನ್ ಸೆಲೆಕ್ಟ್ ಮಾಡಬೇಕು. ಡ್ರಾಪ್ ಡೌನ್ ಮೇಲೆ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ತಾಲೂಕು ಅಡ್ರೆಸ್ ಡೀಟೇಲ್ಸು, ವಿಧಾನಸಭಾ ಕ್ಷೇತ್ರ, ಪಿನ್ ಕೋಡ್ ನಂಬರ್ ಅದಾಗಿ ತೆಗೆದುಕೊಂಡಿರುತ್ತದೆ. ಪರ್ಮನೆಂಟ್ ಅಡ್ರೆಸ್ಸಲ್ಲಿ ವಿದ್ಯಾರ್ಥಿಯ ಪರ್ಮನೆಂಟ್ ಅಡ್ರೆಸ್ ಕೊಡಬೇಕು. ನೆಕ್ಸ್ಟ್ ಡೊಮೈಸಿಯಲ್ ಆಫ್ ಕರ್ನಾಟಕ, ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತ ಇದೆ. ಎಸ್ ರೇಡಿಯೋ ಬಟನ್ ಕೊಟ್ಟು ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆಯೇ ಪ್ರಶ್ನೆಗೆ ಎಸ್ ಸ್ಕ್ವೇರ್ ಬಾಕ್ಸ್ ಕ್ಲಿಕ್ ಮಾಡಿ ಸೇವ್ ಪ್ರೊಸೀಡ್ ಕೊಡಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೀವು ನೋಡ್ಬೋದು, ಗಮನಿಸಿ ನೀವು ಹಂತ 1ರಲ್ಲಿ ನಮೂದಿಸಿರತಕ್ಕಂಥ ಎಲ್ಲ ವಿವರಗಳನ್ನು ಸರಿಯಾಗಿದೆ ಎಂದು ಖಾತರಿಪಡಿಸಿಕೊಂಡು ನಂತರ 2ನೇ ಹಂತದಲ್ಲಿ ಅರ್ಜಿ ಸಲ್ಲಿಸಲು ಮುಂದುವರಿಯಿರಿ ಅಂತ ಇದೆ. ಸೊ ಈಗ ಸ್ಟೆಪ್ 2ಗೆ ಹೋಗಬೇಕಾದ್ರೆ ಇಲ್ಲಿ ಮೇಲ್ಗಡೆ ನೋಡಬಹುದು ಬ್ಯಾಕ್ ಅಂತ ಗ್ರೀನ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ನೋಡಿ ಸ್ಟೆಪ್ 1 ನಾವು ಅಪ್ಲೈ ಮಾಡೋದಕ್ಕೂ ಮುಂಚೆ ಇಲ್ಲಿ ರೆಡ್ ಕಲರ್ನಲ್ಲಿತ್ತು ಬಾಕ್ಸು, ಈಗ ಅದು ಅಪ್ಲೈ ಮಾಡಿದ ಮೇಲೆ ಅಪ್ಲೈ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ. ಸ್ಟೆಪ್ 2 ಹಾಸ್ಟೆಲ್ ಡೀಟೇಲ್ಸ್ ಇದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಸತಿ ನಿಲಯದ ವಿವರಗಳು ಅಂತ ಇದೆ, ನೀವು ಡೇ ಸ್ಕಾಲರ್ ವಿದ್ಯಾರ್ಥಿ ಅಂತ ಇದೆ, ಎಸ್ ಕೊಡಬೇಕು. SRD ಬಟನ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ
ಡೀಟೇಲ್ಸ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಸ್ಟೆಪ್ 2 ಮುಗೀತು. ಬ್ಯಾಕ್ ಬಂದು ಸ್ಟೆಪ್ 3ಗೆ ಹೋಗೋಣ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಸ್ಟೆಪ್ 2 ಕೂಡ ಹಾಸ್ಟೆಲ್ ಡೀಟೇಲ್ಸ್, ವಸತಿ ನಿಲಯದ ವಿವರಗಳು, ಅದು ಕೂಡ ಈ ಗ್ರೀನ್ ಕಲರ್ನಲ್ಲಿ ಬಂತು. ಈಗ ಸ್ಟೆಪ್ 3 ಪೂರ್ವ ವೀಕ್ಷಣೆ ಮತ್ತು ಅಂತಿಮ ಸಲ್ಲಿಕೆ, ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪ್ರೀ ಮೆಟ್ರಿಕ್ ಅಂತ ವಿದ್ಯಾರ್ಥಿಯ ಫೈನಲ್ ಸಬ್ಮಿಷನ್ ಪೇಜ್ ಇದು. ನಾವು ಇಲ್ಲಿವರೆಗೆ ಫಿಲ್ ಮಾಡಿರ್ತಕ್ಕಂಥ ಸ್ಟೆಪ್ 1 ಸ್ಟೆಪ್ 2ನಲ್ಲಿ ಏನೇನು ಡೀಟೇಲ್ಸ್ ಫಿಲ್ ಮಾಡಿದೆಯೋ ಅದೆಲ್ಲ ಒಂದೇ ಪೇಜ್ನಲ್ಲಿ ಇಲ್ಲಿ ಬಂದಿರುತ್ತದೆ. ಡಿಕ್ಲರೇಷನ್ ಇದೆ, ಸ್ಕ್ವೇರ್ ಬಾಕ್ಸ್ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ಮೇಲ್ಗಡೆ ಪ್ರಿಂಟ್ ಟೆಕ್ನಾಲಜಿಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಒಂದು ಎಕ್ನಾಲೇಜ್ಮೆಂಟ್ ಅಥವಾ ಸ್ವೀಕೃತಿಯನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಈ ಎಕ್ನಾಲೇಜ್ಮೆಂಟನ್ನು ಪ್ರಿಂಟೌಟ್ ತೆಗೆದುಕೊಳ್ಳಲು ಇಲ್ಲಿ ಪ್ರಿಂಟ್ ಅಂತಕ್ಕಂಥ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ಎಕ್ನಾಲೇಜ್ಮೆಂಟನ್ನು ಪ್ರಿಂಟ್ ತೆಗೆದುಕೊಳ್ಳಲಿಕ್ಕೆ ನಾವು ಬರ್ತದೆ ಅನ್ನುವಂಥದ್ದು. ಸೊ ಹೀಗೆ ನಾವು ಈ ಒಂದು SSP ಪೋರ್ಟಲ್ನಲ್ಲಿ ಪ್ರಿಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಹೇಗೆ ಮತ್ತು ಅಪ್ಲೈ ಮಾಡ್ತಕ್ಕಂಥ ಸ್ಟೆಪ್ಸ್ಗಳೇನು ಮತ್ತು ಆಯಾ ಸ್ಟೆಪ್ಸ್ಗಳಲ್ಲಿ ಫಿಲ್ ಮಾಡ್ತಕ್ಕಂತಹ ಡೀಟೇಲ್ಸ್ಗಳು, ಆಮೇಲೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು, ಹಾಗೂ ಕೊನೆಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ನಂತರ ಎಕ್ನಾಲಜ್ಮೆಂಟ್ ಪ್ರಿಂಟ್ ತೆಗೆದುಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.